ಇವತ್ತು ನಮ್ಮ ಹತ್ರ ಇರೋದು ಹೋಂಡಾದವರ NX200. ನಮ್ಮ ದೇಶದಲ್ಲಿರುವಂತ ಒನ್ ಆಫ್ ದ ಅಂಡರ್ ರೇಟೆಡ್ ಜೆಮ್ ಗುರು ಇದು. ಸುಮಾರು ಜನಕ್ಕೆ ಹೋಂಡಾದಲ್ಲಿ ಈ ತರದೊಂದು ಗಾಡಿ ಇದೆ ಅನ್ನೋದು ಗೊತ್ತಿಲ್ಲ. ಓ ಮೈ ಗಾಡ್, ಕೇಳು ಇಲ್ಲ ಅಲ್ವಾ ಗಾಡಿ ಹೆಸರನ್ನ? ಇಲ್ಲ. ನಮ್ಮ ಅಂತನ ಎಂತದ್ದು, ನಮ್ಮ ಅಂಶ ಎಂತದ್ದು ಗೊತ್ತೇನಾ? ಇಲ್ಲಿ ಹೋಂಡಾ CB300F ಇದೆ. ಇಲ್ಲಿ ಸ್ಟಿಕ್ಕರ್ ನೋಡಿ E85 ಇದೆ. E85 ಅಂದ್ರೆ 85% ಅಷ್ಟು ಎಥನಾಲ್ ಬ್ಲೆಂಡ್ ನ ಇದರಲ್ಲಿ ಯೂಸ್ ಮಾಡಬಹುದು ಅಂತ. ಲೈಫ್ ಅಲ್ಲಿ ಯಾರ್ಯಾರು ಇದು ತನಕ ಹೋಂಡಾ ಗಾಡಿಗಳ ಮೇಲೆ ನೀವು ದುಡ್ಡು ಹಾಕಿದೀರಾ, ನೀವು ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅದು. It's a good thing that you are doing. Please continue. ಬೇರೆ 200cc ಗಾಡಿಗಳಲ್ಲಿ 21, 22, 23, 24, 25 BHP ಎಂಜಿನ್ ಕೊಡ್ತಾರೆ. ಆದ್ರೆ ಇದ್ರಲ್ಲಿ 25 ವರ್ಷ ಆದ್ರೂ ಕೆಡದೇ ಇರೋ ಅಂತ ಎಂಜಿನ್ ಕೊಡ್ತಾರೆ. ಎಲ್ಲಾ ಕಡೆ ಇವಾಗ ಬರೀ E20 ಇದೆ ಮಾತು. ಹೊಸದಾಗಿ ಬರ್ತಾ ಇರುವಂತ ಎಲ್ಲಾ ಗಾಡಿನಲ್ಲೂ ಕೂಡ E20 ಕಂಪ್ಯಾಟಬಲ್ ಇಂಜಿನ್ ಗಳನ್ನ ಬಿಡ್ತಾ ಇದ್ದಾರೆ. ಅದೇ ತರ ಹೊಸದಾಗಿ ಬಂದಿರುವಂತ NX200 ಗಾಡಿನ ಇವತ್ತು ನಾನು ನೋಡಕ್ ಬಂದಿರೋದು. ಆಲ್ಮೋಸ್ಟ್ 1.5-2 ವರ್ಷ ಆದ್ಮೇಲೆ ನಾನು ಮತ್ತೆ ಶೋರೂಮ್ ಗಳಿಗೆ ಹೋಗಿ ಈ ತರ ವಿಡಿಯೋ ಮಾಡ್ತಾ ಇರೋದು. ಮುಂಚೆ ಎಲ್ಲ ಹೋಗಿ ನಾನು ಗಾಡಿ ಕೊಡಿ ಅಂತ ಕೇಳ್ಕೊಂಡು ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ನನಗೆ ಆ ಫೀಲಿಂಗ್ ವಾಪಸ್ ಬರ್ತಿದೆ. ಮ್ಯೂಸಿಕ್ ಹಳೆ CB200X ಯಾರಿಗಾದ್ರೂ ನೆನಪಿದ್ರೆ ಸೇಮ್ ಅದೇ ಗಾಡಿ ಇವಾಗ ಅಪ್ಡೇಟೆಡ್ ಮಾಡಲ್ ಆಗಿ NX200 ಅಂತ ಬಂದಿರೋದು. ಪ್ರೀವಿಯಸ್ ಡಿಸೈನ್ ಗಿಂತ ನನಗೆ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ನಾನು ಥೈಲ್ಯಾಂಡ್ ಅಲ್ಲಿ ಹೋದಾಗ ಈ ತರ ಗಾಡಿಗಳನ್ನ ಸುಮಾರು ನೋಡಿದ್ದೆ. ಹಳೆ CB200 ಅಲ್ಲಿ ನೆಗೆಟಿವ್ LCD ಡಿಸ್ಪ್ಲೇ ಇತ್ತು. ಇದರಲ್ಲಿ ಈ ಸಲ TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಫಸ್ಟ್ ಈ ಗಾಡಿ ಮೇಲೆ ಕೂತ ತಕ್ಷಣ 2 ವಿಷಯ ನೋಟಿಸ್ ಮಾಡಬಹುದು. ಒಂದು, ಇದ್ರಲ್ಲಿ ಇರುವಂತ ಕಂಫರ್ಟ್, ಸೀಟಿಂಗ್ ಪೊಸಿಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇನ್ನೊಂದು, ಇದ್ರಲ್ಲಿ ಇರುವಂತ ಎಂಜಿನ್ ಲಿಟ್ರಲಿ ಚಾಮುಂಡಿ ಬೆಟ್ಟದಿಂದ ಎಂಜಿನ್ ಆಫ್ ಮಾಡ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಅಷ್ಟು ಸ್ಮೂತ್ ಆಗಿ ಓಡ್ತಾ ಇದೆ. 200 ಅಂತ ಸ್ಟಿಕ್ಕರ್ ಇದೆ, ಆದ್ರೆ 200cc ಇಂಜಿನ್ ಇಲ್ಲ. ಇದರಲ್ಲಿ ಇರೋದು 183cc ಇಂಜಿನ್, ಆಲ್ಮೋಸ್ಟ್ 16 BHP ಇದೆ, 17 Nm ಟಾರ್ಕ್ ಇದೆ. ಪ್ರತಿ ಸಲ ಹೋಂಡಾ ಗಾಡಿಗಳನ್ನ ಓಡಿಸಬೇಕಾದ್ರೆ ನನಗೆ ಬರುವಂತ ಕ್ವೆಶ್ಚನ್, ಏನಕ್ಕೆ ಜನ ಈ ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಅಂತ. ನೀವು ಕೇಳ್ಬೋದು ಉಲ್ಟಾ, ನಿನ್ನ ಹತ್ರ ಎಷ್ಟು ಹೋಂಡಾ ಗಾಡಿ ಇದೆ ಗುರು ಅಂತ. ನಮ್ಮ ಮನೆಗೆ ನನ್ನ ಲೈಫ್ ಗೆ ಬಂದಂತ ಫಸ್ಟ್ ಗಾಡಿ ಅಂದ್ರೆ ಹೋಂಡಾ ಆಕ್ಟಿವಾ. ಇವತ್ತು ಕೂಡ ಆ ಗಾಡಿ ಬ್ರೇಕ್ ಡೌನ್ ಆಗಿಲ್ಲ ಗುರು, ಓಡ್ತಾನೆ ಇದೆ. ನಾವು ರೇಸ್ ಕೊಟ್ರೆ ಗಾಡಿ ಹೋಗುತ್ತೆ, ನಾವು ಬ್ರೇಕ್ ಹಾಕಿದ್ರೆ ಗಾಡಿ ನಿಲ್ಲುತ್ತೆ ಅಷ್ಟೇ. ಇದರಲ್ಲಿ ಕಂಪ್ಲೀಟ್ LED ಸೆಟಪ್ ಇದೆ, LED ಹೆಡ್ಲೈಟ್ ಇದೆ, LED ಇಂಡಿಕೇಟರ್ ಇದೆ. ಇಂಡಿಕೇಟರ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ. ಅಕಸ್ಮಾತ್ ಇದೇನಾದ್ರೂ ಬಿದ್ದು ಬ್ರೇಕ್ ಆಯ್ತು ಅಂದ್ರೆ ಜಾಸ್ತಿ ಜನ ಈ ಹೋಂಡಾ ಗಾಡಿಗಳನ್ನ ಏನಕ್ಕೆ ತಗೊಳಲ್ಲ ಅನ್ನೋ ಬೇಜಾರ್ ಒಂದ್ ಕಡೆ ಇದ್ರೆ, ಒಂದಷ್ಟು ಜನ ಯಾರು ಈ ಹೋಂಡಾ ಗಾಡಿಗಳನ್ನ ತಗೊಂಡಿರ್ತಾರೆ ಅವರು ತುಂಬಾ ಖುಷಿಯಾಗಿದ್ದಾರೆ ಅನ್ನೋಂತ ನಂಬಿಕೆ ಇನ್ನೊಂದ್ ಕಡೆ ಇರುತ್ತೆ. ಇದು ತನಕ ಕಸ್ಟಮರ್ಸ್ ಗೆ ಹೋಂಡಾ ಗಾಡಿನಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ಅದನ್ನ ದೊಡ್ಡದಾಗಿ ನ್ಯೂಸ್ ಮಾಡಿ ಶೋರೂಮ್ ಮುಂದೆ ಹೋಗಿ ಗಾಡಿಗೆ ಬೆಂಕಿ ಇಟ್ಟಿರುವಂತ ಸೀನೇ ನೋಡಿಲ್ಲ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು, ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ. ಎಕ್ಸಾಸ್ಟ್ ನ ಚಿಕ್ಕದಾಗಿ ಕೊಡಿದ್ದಾರೆ, ಕಂಪ್ಲೀಟ್ ಬ್ಲಾಕ್ ಔಟ್ ಮಾಡಿದ್ದಾರೆ. ಹೋಂಡಾ ಗಾಡಿಗಳಲ್ಲಿ ಮೆಂಟಲ್ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಇದರಲ್ಲಿ ಇರುವಂತ ಪವರ್ ಗೆ ನೀವು ಅಡಿಕ್ಟ್ ಆಗೋದಿಲ್ಲ. ಪ್ರತಿ ಸಲ ಈ ಗಾಡಿನ ಓಡಿಸಬೇಕಾದ್ರೂ ಏನೋ ಮಿಸ್ಸಿಂಗ್ ಇದೆ, ಇನ್ನೂ ಜಾಸ್ತಿ ಪಾರ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಸರ್ವಿಸ್ ಕಾಸ್ಟ್ ಅರೌಂಡ್ 1,500,000 ತನಕ ಬರುತ್ತೆ. 2.5 ಲಕ್ಷದ ರೇಂಜ್ ಅಲ್ಲಿ ಗಾಡಿಗೆ ಕಾಂಪಿಟೇಷನ್ ಕೊಡುವಂತ ಇನ್ನೊಂದು ಗಾಡಿನೇ ಇಲ್ಲ. ಏನಕ್ಕೆ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಯಾವ ಗಾಡಿನೂ ಎಕ್ಸಿಸ್ಟ್ ಆಗೋದಿಲ್ಲ. ಇದನ್ನ ನೀವು ಎಕ್ಸ್ಪಲ್ಸ್ಗೂ ಕಂಪೇರ್ ಮಾಡಕ್ಕಾಗಲ್ಲ, ADV 250ಗೂ ಕಂಪೇರ್ ಮಾಡಕ್ಕಾಗಲ್ಲ. ಈ ಸೆಗ್ಮೆಂಟ್ ಅಲ್ಲಿ ನಮ್ಮ ದೇಶದಲ್ಲಿ ಮುಂಚೆ ಇನ್ನೊಂದು ಗಾಡಿ ಬಂದಿತ್ತು, ಪಲ್ಸರ್ AS200 ಅಂತ. ಆಲ್ಮೋಸ್ಟ್ 10 ವರ್ಷ ಆಯ್ತು ಗುರು ನಾನು ಇಲ್ಲಿ ಬಂದು. ಮುಂಚೆ ಇದೇ ರೋಡಲ್ಲಿ ಇದೇ ಏರಿಯಾದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ. ಇವತ್ತಿಗೂ ಹಂಗೆ ಇದೆ. ನಮ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಇಲ್ಲಿ ಬ್ಯಾಟಿಂಗು, ಅಲ್ಲಿ ಬೌಲಿಂಗು. ನಾವು ಲೆಗ್ ಸೈಡ್ ಆಡ್ದವ್ರೆ ಅಲ್ಲ, ಬರೀ ಆಫ್ ಸೈಡ್ ಆಡ್ತಿದ್ವಿ. ಇವಾಗ ಹುಡುಗರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಕಡೆ ಲೆಗ್ ಸೈಡ್ ಹಾಕೊಂಡು. ಚಿನಿ ಇದೇ ಸೇಮ್ ಎಂಜಿನ್ ಸೆಟಪ್ ಅಲ್ಲಿ ಹಾರ್ನೆಟ್ ಗಾಡಿ ಕೂಡ ಇದೆ ಹೋಂಡಾದಲ್ಲಿ. ನೇಕೆಡ್ ಗಾಡಿನ ಬಿಟ್ಟು ಇದಕ್ಕೇನಕ್ಕೆ ದುಡ್ಡು ಹಾಕಬೇಕು ಅಂತ ನೀವು ಕೇಳಿದ್ರೆ, ಇದರಲ್ಲಿ ಇರುವಂತ ಪ್ರಾಕ್ಟಿಕಾಲಿಟಿ NX200 ಹೆವಿ ವರ್ಸಟೈಲ್ ಆಗಿದೆ. ನೀವು ಇದನ್ನ ಸಿಟಿನಲ್ಲಿ ಯೂಸ್ ಮಾಡಬಹುದು, ಡೈಲಿ ಕಮ್ಯೂಟ್ ಗೆ ಯೂಸ್ ಮಾಡಬಹುದು, ಲಾಂಗ್ ರೈಡ್ಸ್ ಗೆ ಎತ್ಕೊಂಡು ಹೋಗ್ಬಹುದು, ಮೈನರ್ ಆಫ್ ರೋಡಿಂಗ್ ಎತ್ಕೊಂಡು ಹೋಗ್ಬಹುದು. ಎಲ್ಲಾ ಕೆಲಸನೂ ಚೆನ್ನಾಗಿ ಮಾಡುತ್ತೆ. ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಬ್ಯಾಕ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಈ ಟೈರ್ ನ ಮೇಜರ್ ಆಗಿ ಹೈವೇ ಟೂರಿಂಗ್ ಯೂಸ್ ಮಾಡ್ತಾರೆ, ಮೈನರ್ ಆಗಿ ಆಫ್ ರೋಡ್ ಮಾಡಬಹುದು. ಸ್ಯಾಡ್ಲಿಂಗ್ ಮಾಡಕ್ಕೂ ಚೆನ್ನಾಗಿದೆ ಗುರು. ಈ ಗಾಡಿನಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆ, ನಿಂತ್ಕೊಂಡು ಓಡಿಸಬೇಕಾದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ವೆಯ್ಟ್ ಅಷ್ಟಿಲ್ಲ ಗುರು. ಗಾಡಿನಲ್ಲಿ ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಪೆಟ್ರೋಲ್ ಬಂಕ್ ತಳ್ಳಕ್ ಈಸಿ ಆಗುತ್ತೆ. ನಾನ್ ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳದನ್ನೇ ಜಾಸ್ತಿ ನೋಡಿದ್ದೀನಿ. ನಾನು ಇಷ್ಟು ದಿನ ಹೋಂಡಾದಲ್ಲಿರುವಂತ ಎಂಜಿನ್ ಮಸ್ತ್ ಆಗಿದೆ ಅನ್ಕೊಂಡಿದ್ದೆ, ಆದ್ರೆ ಈ ಪರ್ಟಿಕ್ಯುಲರ್ ಗಾಡಿನಲ್ಲಿ ಇರುವಂತ ಸಸ್ಪೆನ್ಷನ್ ಎಣ್ಣೆ ಮೇಲೆ ಬೆಣ್ಣೆ ಹಾಕ್ದಂಗಿದೆ. ಹಂಗೆ ಜಾರ್ಕೊಂಡು ಹೋಗ್ತಿದೆ ಗುರು ರೋಡ್ ಮೇಲೆ. ಫ್ರಂಟ್ ಅಲ್ಲಿ ಗೋಲ್ಡನ್ ಕಲರ್ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ. ಹೋಂಡಾ ಪಾರ್ಟ್ಸ್ ಗಳು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ
ತಗೋಬೇಕಾದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆದ್ರೆ ಈ ಪಾರ್ಟ್ಸ್ ಗಳು ಬೇಗ ಹಾಳಾಗೋದಿಲ್ಲ. ಸುಮಾರು ಜನಕ್ಕೆ ಇದೊಂದು ಸಿಂಪಲ್ ಪಾಯಿಂಟ್ ಅರ್ಥ ಆಗೋದಿಲ್ಲ ಗುರು. ಪಾರ್ಟ್ಸ್ ಎಕ್ಸ್ಪೆನ್ಸಿವ್ ಅಂತ ಈ ಗಾಡಿನ ದೂರ ಇಟ್ಬಿಡ್ತಾರೆ. ಬರೀ ಗಾಡಿಗಳು ಅಂತಾನೆ ಅಲ್ಲ, ನೀವು ಬಟ್ಟೆ ತಗೋಬೇಕಾದ್ರೆ, ಶೂ ತಗೋಬೇಕಾದ್ರೆ, ವಾಚ್ ಗಳನ್ನ ತಗೋಬೇಕಾದ್ರೆ, ಫೋನ್ ಗಳನ್ನ ತಗೋಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ ಏನಕ್ಕೆ ನಾವು ಇಷ್ಟು ಎಕ್ಸ್ಟ್ರಾ ಪೇ ಮಾಡ್ತಾ ಇದೀವಿ ಅಂತ. ಇದು ಎಲ್ಲಾ ಪ್ರಾಡಕ್ಟ್ ಗಳಿಗೂ ಎಲ್ಲಾ ಬ್ರ್ಯಾಂಡ್ ಗಳಿಗೂ ಅಪ್ಲೈ ಆಗೋದಿಲ್ಲ ಗುರು. ಫಾರ್ ಎಕ್ಸಾಂಪಲ್, ಇವಾಗ ಜನ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ವರ್ಷಾನ್ಗಟ್ಲೆ ಬರುತ್ತೆ ಅಂತ. ವರ್ಷಾನ್ಗಟ್ಲೆ ಗಾಡಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದನ್ನ ರಿಪೇರಿ ಮಾಡ್ಸಕ್ ಮಾಡೋ ಸಾಲಕ್ಕೆ ವರ್ಷಾನ್ಗಟ್ಲೆ ಒಂದು EMI ಕಟ್ಬೇಕು ನೀವು. ನಾನು ಧನವಂತ, ಶ್ರೀಮಂತ, ಆಗರ್ಭ ಶ್ರೀಮಂತ. ಇದರಲ್ಲಿ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. 12 ಲೀಟರ್ ನಿಮ್ಗೆ ಕಮ್ಮಿ ಅಂತ ಅನಿಸಬಹುದು, ಆದ್ರೆ ಈ ಗಾಡಿ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದನ್ನ ತಗೊಂಡಿರುವಂತ ಕಸ್ಟಮರ್ಸ್ 45 ರಿಂದ 48 ಕಿಲೋಮೀಟರ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಒಂದು ಫುಲ್ ಟ್ಯಾಂಕ್ ಅಲ್ಲಿ 480 ಕಿಲೋಮೀಟರ್ ಮಿನಿಮಮ್ ಹೋಗ್ಬೋದು. ಜಂಪರ್ ಮೇ ಬಂಪರ್. ಈ ಗಾಡಿಗಳಲ್ಲಿ ಇಷ್ಟೊಂದು ಮೈಲೇಜ್ ಇದ್ರೂ, ಇಷ್ಟೊಂದು ಕಂಫರ್ಟ್ ಇದ್ರೂ, ಇಷ್ಟು ಒಳ್ಳೆ ರಿಲಯಬಿಲಿಟಿ ಇದ್ರೂ ಕೂಡ ನಮ್ಮ ಜನಕ್ಕೆ ಅದು ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದ್ರೆ ಹೋಂಡಾದವ್ರ ಮಾರ್ಕೆಟಿಂಗ್ ಟೀಮು ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸ್ಟಾಕ್ ಅಲ್ಲೇ ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಆದ್ರೆ ಕ್ರಾಶ್ ಗಾರ್ಡ್ ಬರೋದಿಲ್ಲ. ಸ್ಯಾರಿ ಗಾರ್ಡ್ ನೀಟಾಗಿ ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ತೆಗೆದು ಬಿಸಾಕ್ಬೇಕು ಅಂದ್ರೆ ಮನ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಫ್ರಂಟ್ ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಪೆಟಲ್ ಡಿಸ್ಕ್ ಕೊಟ್ಟಿದ್ದಾರೆ, ಜೊತೆಗೆ ನಿಸ್ಸಿನ್ ಕ್ಯಾಲಿಪರ್ ಗಳನ್ನ ಹಾಕಿದ್ದಾರೆ. ವಿಂಡ್ ಶೀಲ್ಡ್ ಇದ್ರೂ ಕೂಡ ಬಫೆಟಿಂಗ್ ನನಗೆ ಫೀಲ್ ಆಗ್ತಾ ಇದೆ. ಇದರಲ್ಲಿ ಫ್ರಂಟ್ ವೈಸರ್ ಕೊಟ್ಟಿದ್ದಾರೆ, ನೋಡಕ್ ಚೆನ್ನಾಗಿದೆ. ಟಿಂಟ್ ಮಾಡ್ಬಿಟ್ಟಿದ್ದಾರೆ ಗುರು ಫುಲ್. ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ ಕಾಪ್ಸ್ ಹಿಡಿದಾಗ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಪ್ರಾಬಬ್ಲಿ ಇದಕ್ಕೆ ಏನಕ್ಕೆ ಟಿಂಟ್ ಮಾಡಿಸಿದ್ಯಾ ಅಂತ ಫೈನ್ ಹಾಕಿದ್ರು ಹಾಕ್ತಾರೆ. ಎಕ್ಸಾಮ್ ಪಾಸ್ ಆಗಿ ಕೆಲ್ಸಕ್ಕೆ ಬಂದಿದ್ರೆ ಬೇರೆ ತರ ಕಾಸು ಕೊಟ್ಟು ಕೆಲ್ಸಕ್ಕೆ ಬರೋರಿಗೆ. ರೀಸೆಂಟ್ ಆಗಿ E20 ಫ್ಯೂಯಲ್ ಬಗ್ಗೆ ತುಂಬಾನೇ ಡಿಬೇಟ್ ಗಳಾಗ್ತಾ ಇದೆ. ಜನರಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. E20 ಫ್ಯೂಯಲ್ ಇಂದ ನಿಮ್ ಎಂಜಿನ್ ಗಳು ಹಾಳಾಗ್ತಾ ಇದೆ ಅಂತ ನನ್ಗೆ ಹೇಳಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂದ್ರೂ ಕೂಡ E20 ಫ್ಯೂಯಲ್ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿ ಅಂತ ದುಡ್ಡು ಕೊಟ್ಟು ಜನರ ಹತ್ರ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ನಾನು ಓಪನ್ ಆಗಿ ಹೇಳ್ಬೋದು. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಇದಕ್ಕೆ ನಾರ್ಮಲ್ ಪೆಟ್ರೋಲ್ ಹಾಕ್ಬೋದಾ? ನಾರ್ಮಲ್ ಪೆಟ್ರೋಲ್ ಅಲ್ಲಿ ಲೈಕ್ ಆವರೇಜ್ 30 to 41 ವೇರಿ ಆಗುತ್ತೆ. ಫ್ಯೂಲ್ ಹಾಕ್ಸಿದ್ರೆ ಕಂಪನಿ ಕಡೆಯಿಂದ 62 ಕ್ಲೇಮ್ ಮಾಡ್ತಾರೆ. 62 ಕಿಲೋಮೀಟರ್. ನಿಮ್ಗೇನಾದ್ರೂ ಈ ಫ್ಲೆಕ್ಸ್ ಫ್ಯೂಯಲ್ ಗಾಡಿದು ರಿವ್ಯೂ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಏನೇನು ಅಡ್ವಾಂಟೇಜಸ್ ಇದೆ, ಪವರ್ ಅಲ್ಲಿ ಎಷ್ಟು ಡಿಫರೆನ್ಸ್ ಬರುತ್ತೆ ಅಂತೆಲ್ಲ ನೋಡೋಣ. ಏನ್ ಸ್ಮೂತ್ ಆಗಿದೆ ಗುರು ಇದು. ಈ ಗಾಡಿಗೆ ಇಂಜಿನ್ ಆಯಿಲ್ ಹಾಕ್ತಾರ ಇಲ್ಲ ಜಪಾನಿ ತೈಲ ಹಾಕ್ತಾರ ಕೇಳಬೇಕಿತ್ತು. ನಿಮ್ಗೆ ಯಾಕೆ ಬೇಕದು? ಸುಮಾರು ಕಂಪ್ಲೇಂಟ್ ಗಳನ್ನ ನೋಡಿರ್ತೀರಾ, KTM ವೀಲ್ ಗಳು ಬ್ರೇಕ್ ಆಯ್ತು ಅಂತ. ಆದ್ರೆ ಇದು ತನಕ ನಾನು ಒಂದು ಹೋಂಡಾ ಗಾಡಿ ವೀಲ್ ಬ್ರೇಕ್ ಆಗಿರೋದು ನೋಡೇ ಇಲ್ಲ. ಏನಂದ್ರೆ ರಾಯಲ್ ಎನ್ಫೀಲ್ಡ್ ವೀಲ್ ಬ್ರೇಕ್ ಆಗಿಲ್ವಾ? ಚಾಸಿನೇ ಬ್ರೇಕ್ ಆಗ್ಬಿಡುತ್ತಲ್ಲ. ಆನ್ ರೋಡ್ ಸ್ಟೆಬಿಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇದರಲ್ಲಿ ಹೈ ಕಂಪ್ರೆಷನ್ ಇರುವಂತ 200cc ಎಂಜಿನ್ ಗಳನ್ನ ಓಡಿಸೋದಕ್ಕೂ ಇದಕ್ಕೂ ಒಂದು ಮೇಜರ್ ಡಿಫರೆನ್ಸ್ ಏನು ಅಂದ್ರೆ ಗಾಡಿಗೂ ಫೆಟಿಗ್ ಆಗೋದಿಲ್ಲ, ಓಡಿಸೋರ್ಗೂ ಫೆಟಿಗ್ ಆಗೋದಿಲ್ಲ. ಎಷ್ಟು ಸ್ಮೂತ್ ಆಗಿ ನಾನು ಥ್ರಾಟಲ್ ಮಾಡ್ತಾ ಇದೀನಿ ನೋಡಿ. ಒಂದು USB ಚಾರ್ಜಿಂಗ್ ಸಾಕೆಟ್ ಇದೆ, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಇದೆಲ್ಲ ಮಾಡುತ್ತಾ ಮಗು. ಇನ್ನ ರಿವ್ಯೂಸ್ ಗಳನ್ನೆಲ್ಲ ನೋಡಿ ನೀವು ಗಾಡಿ ತಗೊಳಕ್ ಹೋಗ್ಬೇಡಿ. ಇದೆಲ್ಲ ಹೆಂಗೆ ಅಂದ್ರೆ ರಿವ್ಯೂಸ್ ನ ನೋಡ್ಕೊಂಡು ಮೂವಿಗೆ ಹೋದಂಗೆ. IMDb ನಲ್ಲಿರುವಂತ ಅರ್ಧ ರಿವ್ಯೂ, ಅರ್ಧ ಸ್ಟಾರ್ ರೇಟಿಂಗ್ ಫೇಕ್ ಗುರು. ಇದ್ರಲ್ಲೂ ಹಂಗೇನೆ, ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಜಾಸ್ತಿ ಸ್ಟಾರ್ಸ್ ಕೊಡ್ತಾರೆ ನಮ್ ಯೂಟ್ಯೂಬರ್ಸ್. ಯಾವತ್ತೋ ಗೊತ್ತು ಸರ್ ನನಗೆ. ಯಾವತ್ತೂ ನೀವು ಒಂದ್ ಗಾಡಿನ ತಗೋಬೇಕು ಅಂದ್ರೆ ಸಿಂಪಲ್ ಟ್ರಿಕ್, ಹೋಗಿ ಆ ಗಾಡಿ ಓನರ್ ನ ಒಂದ್ಸಲ ಮಾತಾಡ್ಸಿ. ನಿಯತ್ತಾಗಿ ದುಡ್ಡು ಖರ್ಚು ಮಾಡಿರ್ತಾರೆ, ಅವ್ರು ಹೇಳ್ತಾರೆ ಗಾಡಿನಲ್ಲಿ ಏನ್ ಪ್ರಾಬ್ಲಮ್ ಇದೆ, ಏನ್ ಚೆನ್ನಾಗಿದೆ, ನೀವು ತಗೋಬಹುದಾ ತಗೋಬಾರ್ದಾ ಅಂತ. ಹಂಗಂತ ಎಲ್ಲಾ ಕಸ್ಟಮರ್ಸ್ ಗಳು ಒಂದೇ ತರ ಇರಲ್ಲ ಗುರು. ನೀವು ಹೋಗ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಓನರ್ ಗಳಿಗೆ ನಿಮ್ ಗಾಡಿ ಹೆಂಗಿದೆ ಅಂದ್ರೆ ಆ ಗಾಡಿಯಿಂದ ಅವ್ರ ಜೀವನ ಹರಿದು ಊರ್ ಬಾಗ್ಲಾಗ ಹೋಗಿದ್ರು ನನ್ನ ಗಾಡಿ ಸೂಪರ್ ಗುರು ಅಂತ ಹೇಳ್ತಾರೆ. ನಾನು ಒಬ್ನೇ ಹಳ್ಳಕ್ ಬಿದ್ರೆ ಜನ ಎಲ್ಲ ನನ್ನನ್ನು ನೋಡ್ ನಗ್ತಾರೆ. ಸುತ್ತಮುತ್ತ ಇರೋರ್ನೆಲ್ಲ ಎಳ್ಕೊಂಡು ಗುಂಪಲ್ಲಿ ಹಳ್ಳಕ್ ಬಿದ್ರೆ ನಮ್ಮನ್ನ ನೋಡ್ ನಗೋರು ಯಾರು ಇರಲ್ಲ ಅನ್ನುವಂತ ಮೆಂಟಾಲಿಟಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ನಾರ್ಮಲ್ ಹೋಂಡಾಗೂ ಬಿಗ್ ವಿಂಗ್ಗೂ ಏನ್ ಡಿಫರೆನ್ಸ್ ಅಂದ್ರೆ 150cc ಗಿಂತ ಕೆಳಗಡೆ ಇರುವಂತ ಗಾಡಿಗಳೆಲ್ಲ ನಾರ್ಮಲ್ ಹೋಂಡಾದಲ್ಲಿ ಸೇಲ್ ಮಾಡ್ತಾರೆ. 150cc ಅಂಡ್ ಎಬೋ ಇರುವಂತ ಪ್ರೀಮಿಯಂ ಗಾಡಿಗಳನ್ನ ಬಿಗ್ ವಿಂಗ್ ಅಲ್ಲಿ ಸೇಲ್ ಮಾಡ್ತಾರೆ. ಸೀಟ್ ಹೈಟು ಕರೆಕ್ಟ್ ಆಗಿದೆ ಗುರು, ಆರಾಮಾಗಿ ಫ್ಲಾಟ್ ಫುಟ್ ಮಾಡಬಹುದು ಎರಡು ಕಾಲ್ನ. ಹೋಂಡಾ ವುಡ್ಲ್ಯಾಂಡ್ ಶೂ ಇದ್ದಂಗೆ, ಟಪ್ಪರ್ ವೇರ್ ಬಾಟ್ಲ್ ಇದ್ದಂಗೆ, ನೋಕಿಯಾ ಫೋನ್ ಗಳಿದ್ದಂಗೆ. ಇಷ್ಟು ಬ್ರ್ಯಾಂಡ್ ಗಳದ್ದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಕ್ವಾಲಿಟಿ ಸೈಕ್ ಆಗಿರುತ್ತೆ, ಪ್ರಾಡಕ್ಟ್ಸ್ ಸಾಯೋ ತನಕ ಬರುತ್ತೆ. ಅದೇ ಅದ್ರದ್ದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಕೂಡ. ಏನಕ್ಕೆ ಅಂದ್ರೆ ಪ್ರಾಡಕ್ಟ್ ಗಳೇ ಹಾಳಾಗ್ಲಿಲ್ಲ ಅಂದ್ರೆ ಜನ ರೀಪ್ಲೇಸ್ಮೆಂಟ್ ಎಲ್ಲಿಂದ ತಗೋತಾರೆ ಗುರು? ಇಟ್ಸ್ ಅನ್ಪಾಸಿಬಲ್. ಈ ಆಟೋ ಹಿಂದೆ ಒಂದು ಡೈಲಾಗ್ ಇದೆ ನೋಡಿ, ಎಷ್ಟೇ ಸಿನಿಮಾ ನೋಡಿದರೂ ತಂದೆ ತರ ಹೀರೋ ಸಿಗಲ್ಲ, ಎಷ್ಟೇ ದೇವಸ್ಥಾನ ಸುತ್ತಿದರೂ ತಾಯಿ ತರ ದೇವ್ರು ಸಿಗಲ್ಲ. ಇದೊಂದು ರೌಂಡ್ ತಗೊಂಡು ಹೋಗ್ಬೋದಾ? 2,26,000 ಆಯ್ತು. ಸೇಮ್ 300cc ಎಂಜಿನ್ ಅಲ್ಲಿ NX ಅಲ್ಲಿರುವಂತ ಸಸ್ಪೆನ್ಷನ್ ಹಾಕಿ ಅದರಲ್ಲಿರುವಂತ ಅರ್ಗೋನಾಮಿಕ್ಸ್ ಕೊಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ.
ಪರ್ಫಾರ್ಮೆನ್ಸ್ ಡಾಲೋತೋ ಐಸಾ ಡಾಲ್ನಾ ಕೆಸ ಜಾತಿ ಬಾಯ್ ಗಡ್ಡಿ. ಯಾವ್ದಾರು ಜಗಳ ಗಿಗಳ ಕಿರಿಕಿದ್ರೆ ನಿಮ್ ಏರಿಯಾದಲ್ಲಿ ಕಾಲ್ ಹಾಕ್ತೀನಿ ಬಂದ್ಬಿಡು. ಮಳೆ ಶುರು ಆಗೋಯ್ತಲ್ಲ ನಿಂಗೆ ಕಾಲ್ ಮಾಡ್ತಾ ಇದ್ದಂಗೆನೆ. ನಾನು ಅಂದ್ರೆ ಮಳೆ, ಮಳೆ ಅಂದ್ರೆ ನಾನು. ಬಂದ ಮೇಘರಾಜ